ಮೂಡ ಬೆನ್ನಲ್ಲೇ ಸಿಎಂಗೆ ಹೊಸ ಟೆನ್ಷನ್ ಶುರುವಾಗಿದೆ. ಏನಪ್ಪ ಹೊಸ ಟೆನ್ಷನ್ ಅಂತ ನೋಡ್ತಾ ಹೋದಾದ್ರೆ ಟರ್ಫ್ ಕ್ಲಬ್ನ ಹಳೆ ಕೇಸ್ಗೆ ಮರುಜೀವ ಬಂದಿರುವಂತದ್ದು. ಸಿಎಂ ಲಂಚ ಪಡೆದಿದ್ದಾರೆ ಎನ್ನದಾದಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮರುಜೀವ ಬಂದಿದೆ. ಯಾವ ಕಾರಣಕ್ಕಾಗಾದ್ರೆ ಹೇಗ್ ಬಂತು ಮರುಜೀವ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾಧಿಕಾರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾರು ಜಾರಿ ಮಾಡಿದ್ದು? ಕೋರ್ಟ್ ಇಂದ ಜಾರಿಯಾಗಿರುವಂಥದ್ದು ಶೋಕಾಸ್ ನೋಟಿಸ್. ತನಿಖೆ ಬಗ್ಗೆ ಸ್ಪಷ್ಟನೆಯೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಆರೋಪ. ಸ್ಪಷ್ಟ ಉತ್ತರ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು ಕೋರ್ಟ್. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ನೀಡಿದಂತ ಖಾಸಗಿ ದೂರನ್ನ ಆಧರಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸ್ಪಷ್ಟ ಉತ್ತರವನ್ನ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆಯನ್ನ ಕೂಡ ಮಾಡಿಲ್ಲ. ಮತ್ತೊಂದು ಕಡೆ ಇದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಅಂತ ಕೋರ್ಟ್ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದು ಟರ್ಫ್ ಕ್ಲಬ್ನ ಹಳೆ ಕೇಸ್ಗೆ ಮರುಜೀವ ಬಂದಂತಾಗಿದೆ. ಈಗ ಹಾಗಿದ್ರೆ ಏನಿದು ಲಂಚದ ಕೇಸ್ ಅಂತ ನೋಡ್ತಾ ಹೋದಾದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಿನ ಕೇಸ್ ಇದು. ಸಿಎಂ ಆಗಿದ್ದಾಗಿನ ಕೇಸು ಅಂದ್ರೆ 2013ರಿಂದ 18ರ ಸಂದರ್ಭದಲ್ಲಿ ಸಿಎಂ ಆಗಿದ್ರಲ್ಲ ಆ ಅವಧಿಯ ಹಗರಣ. ಟರ್ಫ್ ಕ್ಲಬ್ ಸ್ಟಿವರ್ಡ್ ಹುದ್ದೆಗೆ ಲಂಚವನ್ನ ಕೇಳಿದ್ರು ಅಂತ. ವಿವೇಕಾನಂದ ಎಂಬುವರಿಗೆ ಹುದ್ದೆ ನೀಡಲಿಕ್ಕೆ ಲಂಚವನ್ನ ಕೇಳಿದ್ರಂತೆ. 1.23 ಕೋಟಿಯನ್ನ ಲೋನ್ ರೂಪದಲ್ಲಿ ಪಡೆದಂತ ಆರೋಪ ಸಿದ್ದರಾಮಯ್ಯನವರ ಮೇಲಿದೆ. ತನಿಖೆ ನಡೆಸಿದ್ದಂತ ಲೋಕಾಯುಕ್ತ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿರ್ತಾರೆ. ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸರಿಯಲ್ಲ ಎಂಬ ಅನುಮಾನ ವ್ಯಕ್ತವಾಗಿದೆ. ಸೊ ಹೀಗಾಗಿ ಮತ್ತೊಮ್ಮೆ ತನಿಖೆಗೆ ಸೂಚನೆಯನ್ನ ಕೊಡಲಾಗಿರುತ್ತೆ ನ್ಯಾಯಾಲಯದಿಂದ. ಮತ್ತೊಮ್ಮೆ ತನಿಖೆ ಮಾಡಿ ಇದನ್ನ ಅಂತ. ಇವು ಕೊಟ್ಟಿದ್ದು ಬಿ ರಿಪೋರ್ಟ್ ಸರಿ ಇಲ್ಲ ಅಂತ 6 ತಿಂಗಳು ಕಾಲಾವಕಾಶವನ್ನ ಕೂಡ ಕೊಟ್ಟಿರುತ್ತೆ ಕೋರ್ಟ್ ಆದೇಶನೇ ನಮಗೆ ತಲುಪಿಲ್ಲ ಅಂತ ತನಿಖಾ ತಂಡ ಹೇಳಿದೆ. ಇದರಿಂದ ಮತ್ತೆ ಶೋಕಾಸ್ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ತನಿಖಾಧಿಕಾರಿಗೆ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಸಿಎಂಗೆ ಮತ್ತೊಂದು ಟೆನ್ಷನ್ ಮನೆ ಮಾಡಿರುವಂಥದ್ದು. ಅದು ಕೋರ್ಟ್ ಈಗ ಲೋಕಾಯುಕ್ತ ತನಿಖಾಧಿಕಾರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಯಾವಾಗ ನೋಟಿಸ್ ಕೊಟ್ಟಿರುವಂಥದ್ದು, ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ತನಿಖೆ ಆಗಿತ್ತು, ಯಾವಾಗ ತನಿಖೆ ಆಗಿದ್ದಂಥದ್ದು, ಏನು ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿರಾಜ್, ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ 2013ರಿಂದ 2018ರ ಅವಧಿಯಲ್ಲಿ ಒಂದು ಹಗರಣ ಆಗಿದೆ ಅಂತೇಳಿ, ಅಂದ್ರೆ ಟರ್ಫ್ ಕ್ಲಬ್ ನ ಸ್ಟಿವರ್ಡ್ ಹುದ್ದೆಗೆ ಲಂಚ ಪಡೆದಿದ್ದಾರೆ ಒಂದು ಆರೋಪ, ಗಂಭೀರ ಒಂದು ಆರೋಪವನ್ನ ಮಾಡಿ ಲೋಕಾಯುಕ್ತದಲ್ಲಿ ಸುದೀರ್ಘವಾದಂತಹ ಒಂದು ಡಾಕ್ಯುಮೆಂಟ್ಸ್ ಮೂಲಕ ಒಂದು ದೂರನ್ನ ಕೊಟ್ಟಿದ್ರು. ಆ ಬಗ್ಗೆ ಲೋಕಾಯುಕ್ತ ಪೊಲೀಸರು ಒಂದು ತನಿಖೆಯನ್ನ ಮಾಡಿ ಅದ್ರ ಬಗ್ಗೆ ಒಂದು ಬಿ ರಿಪೋರ್ಟ್ ಅನ್ನ ಹಾಕಿದ್ರು. ಅದನ್ನ ಚಾಲೆಂಜ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಅದು ಮರು ತನಿಖೆಯನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ 6 ತಿಂಗಳ ಕಾಲ ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಕೋರ್ಟ್ ನ ಆದೇಶ ತಲುಪಿಲ್ಲ ಅಂತೇಳಿ ಇವಾಗ ಗಂಭೀರವಾದಂತಹ ಒಂದು ಪೊಲೀಸರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಹಾರಿಕೆಯನ್ನ ಉತ್ತರ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ಮತ್ತೆ ಈ ಒಂದು ಶೋಕಾಸ್ ನೋಟಿಸ್ ಅನ್ನ ಲೋಕಾಯುಕ್ತ ಪೊಲೀಸರಿಗೆ ಮಾಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ಅಂದ್ರೆ ಏನು ತನಿಖೆಯ ನಿರ್ಲಕ್ಷ್ಯವನ್ನು ಬಗ್ಗೆ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ಹೀಗಾಗಿ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತೇಳಿ ಈಗ ಶೋಕಾಸ್ ನೋಟಿಸ್ ಅನ್ನ ಮಾಡುವಂತದ್ದು. ಯಾಕಂದ್ರೆ ಎನ್ಆರ್ ರಮೇಶ್ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು ಸಹ ಸರಿಯಾದಂತಹ ತನಿಖೆ ಮಾಡಿಲ್ಲ, ತನಿಖೆಯ ಬಗ್ಗೆ ಸ್ಪಷ್ಟನೆಯೂ ಇಲ್ಲ. ಹೀಗಾಗಿ ಸರಿಯಾದಂತ ಸ್ಪಷ್ಟನೆಯನ್ನ ಕೊಡಬೇಕು ಅಂತೇಳಿ ಈಗ ಶೋಕಾಸ್ ನೋಟಿಸ್ ಅನ್ನ ತನಿಖಾಧಿಕಾರಿ ಅಂದ್ರೆ ಇನ್ನು ಲೋಕಾಯುಕ್ತ ಪೊಲೀಸರಿಗೆ ಈಗ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತದಿಂದ ಏನೊಂದು ಆ ತನಿಖೆ ವಿಚಾರವಾಗಿ ಏನೊಂದು ಸ್ಪಷ್ಟನೆಯನ್ನ ಕೋರ್ಟ್ಗೆ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಬಹುತೇಕ ಅದು ಮುಂದಿನ ವಾರದಲ್ಲಿ ಆ ಬಗ್ಗೆ ವಿಚಾರಣೆಗೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಪಷ್ಟ ಉತ್ತರ ನೀಡುವಂತೆ ಕೋರ್ಟ್ನಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಲೋಕಾಯುಕ್ತ ತನಿಖಾಧಿಕಾರಿಗೆ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು. ಬಿಕಾಸ್ ಮರು ತನಿಖೆಯನ್ನ ಮಾಡಿ 6 ತಿಂಗಳ ಒಳಗಡೆ ಅಂತ ಗಡುವನ್ನ ಕೊಡಲಾಗಿತ್ತು. ಆ ಪ್ರತಿನೇ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತದವರು ಹೇಳಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.